ಇದರ ಸ್ಮೆಲ್ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಸಣ್ಣದಿದೆ. ಹಾಯ್, ನಮಸ್ತೆ. ನಾನಿವತ್ತು ಹಲಸಿನ ಮರದ ಎಲೆ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಮೂಡೆ ಮಾಡಲಿಕ್ಕೆ ಉಂಟು. ಇವತ್ತು ಅಷ್ಟಮಿ ಅಲ್ವಾ, ಹಾಗೆ ಅಷ್ಟಮಿ ಇವತ್ತ ಅಂತ ನೀವು ಕೇಳ್ಬೋದು. ಇವತ್ತಲ್ಲ, ಇದು ನಿನ್ನೆಯ ವಿಡಿಯೋ. ಈಗ ಹಾಕ್ತಾ ಇದ್ದೇನೆ ನಾನು. ಉದ್ದಿನ ಮೂಡೆ ಮಾಡಲಿಕ್ಕೆ ನಮ್ಮನೆಯವರು ಎಲೆ ಕೊಯ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಮರದ ಹಲಸಿನ ಎಲೆ ಕೊತ್ತಿಗೆ ಕಟ್ಟಲಿಕ್ಕೆ ಭಾರಿ ಚೆನ್ನಾಗಿತ್ತು. ರೌಂಡ್ ಆಗಿತ್ತು. ಬಾಕಿ ಮರದ ಎಲೆ ನಾನು ಯಾವಾಗಲೂ ಈ ಮರದ್ದೇ ಕೊಯ್ಯೋದು. ಇಲ್ಲಿ ಕೊತ್ತಿ ಕುತ್ತಲಿಗೆ ಚೆನ್ನಾಗಿರುತ್ತೆ. ಅಷ್ಟಮಿ ಅಲ್ವಾ, ಅದಕ್ಕೆ ಕೊಟ್ಟಿಗೆ ಮಾಡುವ ಅಂತ. ಹಲಸಿನ ಮರದ ಎಲೆ ಕೊಟ್ಟಿಗೆ, ಅದರ ಪರಿಮಳ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನನಗೆ ಭಾರಿ ಇಷ್ಟ. ನೋಡಿ, ಅದು ಈಗಲೇ ಕೊಯ್ದಿಟ್ಟರೆ ಬಾರ್ತದೆ. ಬಾಡಿದ ಮತ್ತೆ ಕೊಟ್ಟಿಗೆ ಕೊಟ್ಟಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿರುತ್ತೆ. ಸೈಡೆಲ್ಲ ಬೆಂಡಾಗಿಟ್ಟರೆ ಕೊಟ್ಟಿಗೆ ಕುಟ್ಟಲಿಕ್ಕೆ ಆಗಲ್ಲ. ಆಗ ಅದರಿಂದ ಬೆಂಡೆ ಇಟ್ಟರೆ ಹಿಟ್ಟೆಲ್ಲ ಹೊರಗೆ ಹೋಗ್ತದೆ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಲಸಿನ ಮರದ ಎಲೆ ನೋಡಿ, ಸ್ವಲ್ಪ ಬಿಸಿಲುಂಟು. ಹಾಗೆ ಸ್ವಲ್ಪ ಬಿಸಿಲಿಗೆ ಹಾಕ್ತಾ ಇದ್ದೇವೆ. ಸ್ವಲ್ಪ ಎಲೆ ಎಲ್ಲ ಬಾಡಬೇಕು, ಮೂಡೆ ಕಟ್ಟಬೇಕಾದ್ರೆ. ಇದು ಕೊಟ್ಟಿಗೆ ಕಟ್ಟುವ ಕಡ್ಡಿ. ಈಗೆಲ್ಲ ಮಾರ್ಕೆಟಲ್ಲಿ ಸಿಗ್ತದೆ ನೋಡಿ ಕಡ್ಡಿ. ನಾನು 3 ಎಲೆಯಲ್ಲಿ ಕುಟ್ಟುವುದು. ನೋಡಿ, ಈ ಥರ ಎಲೆಯನ್ನು ಇಡಬೇಕು. ಹೀಗೆ ಒಂದೊಂದೊಂದು ಜಾಯಿಂಟ್ ಮಾಡಿ. ಬಂದಾಗಿರ್ಬೇಕು. ಸೋರ ಬೆಳಕು ಕಾಣಬಾರ್ದು. ಬೆಳಕು ಕಾಣ್ತೀವಿ ಸೋರ್ತದೆ. ಆನಂತರ ಇದರಲ್ಲಿ 3ರಲ್ಲಿ 2 ಕಟ್ ಮಾಡಿ 1 ಇಟ್ಕೊಂಡ್ರೆ ಆಯ್ತು. ನೋಡಿ,
ಒಂದೊಂದನ್ನು ಇಟ್ಕೊಳ್ಬೇಕು. ಹೀಗೆ ಮಾಡಿ ಹಿಟ್ಟು ಹಾಕಲಿಕ್ಕೆ ಆಗುತ್ತೆ. ಚೆನ್ನಾಗಿದೆ, ಇದರ ಸ್ಮೆಲ್ಲು ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಸಣ್ಣದಿದೆ. ನನಗೆ ಪುಟ್ಟ ಕೊಟ್ಟಿಗೆ ಭಾರಿ ಇಷ್ಟ. ನಾನಿಲ್ಲಿ ಕೊಟ್ಟಿಗೆ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಇಲ್ಲಿ ನಾವು ಇಡ್ಲಿ ಯಾವ ಥರ ಮಾಡ್ತೇವೋ ಅದೇ ಥರ ಮಾಡೋದು. ಇಲ್ಲಿ ನೋಡಿ, ಬೆಳ್ತಿಗೆ ಅಕ್ಕಿಯನ್ನು ನಾವೆಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇವೋ ಅದರ ಅರ್ಧದಷ್ಟು ಉದ್ದಿನಬೇಳೆ ತಗೊಳ್ಬೇಕು. ನಾನು ಆಗಲೇ ನೆನೆಸಿಟ್ಕೊಂಡಿದ್ದೆ. ಈಗ ನಾನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಮೊದಲು ನಾನಿಲ್ಲಿ ಉದ್ದಿನ ಬೇಳೆಯನ್ನು ರುಬ್ಬಿಕೊಂಡೆ. ಈಗ ನಾನು ಅಕ್ಕಿಯನ್ನೆಲ್ಲ ರುಬ್ಬಿಕೊಳ್ತಾ ಇದ್ದೇನೆ. ನಾವಿಲ್ಲಿ ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಅಕ್ಕಿಯನ್ನು ಮಾತ್ರ ತರಿಯಾಗಿ ಇಡ್ಲಿಗೆ ಹೇಗೆ ನಾವು ರುಬ್ಬಿಕೊಳ್ತೇವೋ ಅದೇ ಥರ ರುಬ್ಬಿಕೊಳ್ಬೇಕು. ಈಗ ನಾನು ಎಲ್ಲವನ್ನು ರುಬ್ಬಿ ಆಯಿತು. ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೇನೆ. ನಾ ಹಿಟ್ಟನ್ನು ಬೆಳಗ್ಗೆ ಅರ್ದಿಡ್ತಾ ಇದ್ದೇನೆ ರಾತ್ರಿಗೆ. ನೋಡಿ, ಉದ್ದಿನ ಹಿಟ್ಟೆಲ್ಲ ರೆಡಿಯಾಗಿದೆ, ಉಬ್ಬಿ ಬಂದಿದೆ, ನೋಡ್ಬೋದು ನೀವು. ಹಾಗೆ ಅದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆದು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನೀಗ ಹಲಸಿನ ಎಲೆ ಕೊಟ್ಟೆ ಉಂಟಲ್ಲ, ಅದಕ್ಕೀಗ ನಾನು ಹಾಕ್ಕೊಳ್ತಾ ಇದ್ದೇನೆ ಒಂದೊಂದಾಗಿ. ಈ ಉಡುಪಿ ಮಂಗಳೂರು ಕಡೆ ಎಲ್ಲ ಉಂಟಲ್ಲ, ಚೌತಿ ಅಷ್ಟಮಿ ಎಲ್ಲ ಬಂದರೆ ಸಾಕು, ಎಲ್ಲರ ಮನೆಯಲ್ಲಿ ಮೂಡೆ ಮಾಡುವ ಸಂಭ್ರಮ. ನಾನಿಲ್ಲಿ ಹಲಸಿನ ಎಲೆಯ ಕೊಟ್ಟೆ ಕಟ್ಟಲಿಕ್ಕೆ ಗೊತ್ತಿಲ್ಲದವರಿಗೆ ಒಂದು ಟಿಪ್ ಹೇಳಿಕೊಡ್ತೇನೆ. ಒಂದು ಗ್ಲಾಸ್ ಇಟ್ಟು ಅದಕ್ಕೆ ಒಂದು 3 ಎಲೆ ಇಟ್ಟು ಈ ಹಿಟ್ಟನ್ನು ಅದರೊಳಗೆ ಹಾಕಬೇಕು. ನೋಡಿ, ಬಿಸಿ ಬಿಸಿಯಾದ ಮೂಡೆ ತಯಾರಾಗಿದೆ. ಈ ತಿಂಡಿಯನ್ನು ಕೆಲವು ಕಡೆ ಕೆಲವು ಹೆಸರಿನಿಂದ ಕರೆಯುತ್ತಾರೆ. ನೋಡಿ, ರುಚಿ ರುಚಿಯಾದ ಹಲಸಿನ ಎಲೆಯ ಮೂಡೆ ರೆಡಿಯಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ.